ನಾರಾಯಣಂ ಗುಣೈಃ ಸರ್ವೈರ್ವಿರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅದೇ ಬಂದಿತ್ತು ಓಂ ಆಪಹ ಓಂ ಗೊತ್ತಾಯ್ತು. ಆಪಹ ಓಂ ಓಂ ಪೃಥ್ವಿ ಮತ್ತೆ ವಿಷ್ಣು ಅಲ್ಲೇ ಬಂದಿರೋದೀಗ. ಇವೆಲ್ಲ ದೇವರ ಅಧೀನ ಅಂತ ಹೇಳಬೇಕಾಗಿದೆ ಈಗ. ಅದನ್ನೇ ಹೇಳ್ತಾ ಇದ್ದಾರೆ. ಓಂ ಪೃಥಿವಿ ಅಧಿಕಾರ ರೂಪ ಸ್ಪರ್ಶಾಂತರಾದಿಭ್ಯ ಓಂ. ನೆಕ್ಸ್ಟ್ ಪ್ರಶ್ನೆ ಈಗ ಅದು ಇದು ಕೇಳಿದ್ರು, ನೀರಿಗೆ ಉತ್ತರ ಕೊಟ್ಟರು. ನೀರು ಯಾರಿಂದ ಹುಟ್ಟುತ್ತೆ ಪ್ರಶ್ನೆ ಬಂದರೆ ಅವರು ಬೇರೆಯವರಿಂದ ಹುಟ್ಟೋದು ನಿಜ, ಆದರೆ ಮೇನ್ ಯಾರಲ್ಲಿ ದೇವರಿಂದಾನೆ. ಆದ್ದರಿಂದ ವಿರೋಧ ಬರಲಿಲ್ಲ. ಓಂ ಪೃಥಿವ್ಯತಿಕಾರ ರೂಪ ಶಬ್ದಾಂತರಾದಿಭ್ಯ ಓಂ ತಾ ಆಪ ಐಕ್ಷಂತ ಬಹ್ವಶ್ಯಾಮ ಪ್ರಜಾಯೇಮಹೀತಿ ತಾ ಅನ್ನಂ ಅಸೃಜಂತ ಇತಿ ಅದ್ಭ್ಯೋ ಅನ್ನ ಸೃಷ್ಟಿ ಶ್ರೂಯತೆ. ನೀರೇನು ಮಾಡಿದ್ದು, ಭಾರಿ ಆಗಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟು ಮಾಡಿ ಸೃಷ್ಟಿ ಮಾಡು, ಅನ್ನ ಬಂತಾಗ ಇತಿ ಅದ್ಭ್ಯೋ ಅನ್ನ ಸೃಷ್ಟಿ ಶ್ರೂಯತೆ. ನೀರಿನಿಂದ ಅನ್ನ ಸೃಷ್ಟಿ ಆಗುತ್ತೆ ಅಂತ ಹೇಳ್ತೀರಿ, ನೀವು ಹೇಳ್ತೀರಿ ದೇವರಿಂದ ಆಗುತ್ತೆ ಅಂತ ಹೇಳ್ತೀರಿ. ಅಂದರೆ ಹೌದು, ಮೂಲತಃ ದೇವರಿಂದನೇ ಆಗೋದು. ಈ ಸ್ಟೇಜಲ್ಲಿ ಯಾರಿಂದ ಆಯ್ತದೋ ನಿಮ್ಮಪ್ಪ ಕಳಿಸ್ತೆ ಅಂತ ಹೇಳ್ತೀರಿ. ನಾನೇ ನೋಡಿದರೆ ಪೋಸ್ಟ್ ಮ್ಯಾನ್ ಕೊಟ್ಟಿದ್ದೆ, ನಾನು ಏನು ಮಾಡಬೇಕಾಗ? ನಿಮ್ಮಪ್ಪ ಕಳಿಸ್ತಾನೆ ಏನು ಹೇಳ್ತೀವಿ? ಸುಳ್ಳು ಹೇಳ್ತೀನಿ. ನಮ್ಮ ಪೋಸ್ಟ್ ಮ್ಯಾನ್ ಕೊಟ್ಟಿರೋದೇನೋ ಗೊತ್ತಾಯ್ತಾ? ಆ ಪೋಸ್ಟ್ ಮ್ಯಾನ್ ಎಲ್ಲ ನನಗೂ ಕೊಡೋದು ಅವ್ರ ಹತ್ರ ಅವ್ರಿಗೆ ನನಗೆ ಯಾಕೆ ಕೊಡೋದಿಲ್ಲ, ಅವ್ರಿಗೆ ಯಾಕೆ ಕೊಟ್ಟು? ಇದೆಂಥ ಮೂರ್ಖತರ ಇದೆ ನಮ್ಗೆ ಆಗಿರೋ ಗಲಾಟೆ. ಹೀಗೆ ನಾವು ದೇವರು ಕೊಟ್ಟಿದ್ದಾನೆ, ನಾವೇನು ಮಾಡ್ತೀವಿ? ಅವನು ತೊಗೊಂಡ ಇವತ್ತು ಹೇಳಿದ ಅಲ್ಲ, ದೇವ್ರು ನಮಗೆ ಕೊಟ್ಟಿದ್ದ. ನಾವು ಯಾರು ಕೇಳಬೇಕೀಗ? ಅದನ್ನು ಕೇಳಬಿಡ್ಲಿಲ್ಲ, ಅವನದ್ದು ಗಲಾಟೆ ಮಾಡಿದರೆ ತಪ್ಪಾಗುತ್ತೆ. ಅದೇ ದೇವರು ಕೊಡ್ತಾನೆ ಎಂಬ ಜ್ಞಾನ ಬಂದುಬಿಟ್ರೆ ತಲೆ ಕೆಡೋದೇ ಇಲ್ಲ. ಅದು ಫುಲ್ ಮನುಷ್ಯ ಏನಾಗ್ತಾನೆ, ಕಾಮ ಆಗಿಬಿಡ್ತಾನೆ. ಪೃಥಿವೀ ಚ ಪೃಥಿವೀ ಅಧಿಕಾರ ರೂಪ ಶಬ್ದಾಂತರಾದಿಭ್ಯ ಪೃಥಿವೀ ಇತಿ. ಇನ್ನೊಂದು ಕಡೆ ಹೇಳ್ತಾ ಅದ್ಭ್ಯ ಪೃಥಿವೀ ಇತಿ ಕುತ್ರಚಿತ್ ಪೃಥಿವೀ ಸೃಷ್ಟಿ. ಅದ್ಭ್ಯ ನೀರಿನಿಂದ ಪೃಥ್ವಿ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಹಿಂದಿನ ಪೂರ್ವ ಪಕ್ಷಿಗೂ ವ್ಯತ್ಯಾಸ ಇದೆ. ಅಲ್ಲಿ ವ್ಯತ್ಯಾಸ ಏನು? ನೀರು ಹುಟ್ಟಿದ್ದು ಯಾವುದರಿಂದ ಅಂತ ಪ್ರಶ್ನೆ. ದೇವರಿಂದ ಅಂತ ನೀವು ಹೇಳ್ತೀರಿ. ವಾಯೋರಗ್ನಿ ಅಗ್ನೇರಾಪ ಅಂತ ಇಲ್ಲಿದೆ, ಅದರಿಂದ ಹೋಯಿತು. ಆ ಪ್ರಶ್ನೆ ಮುಗಿತು. ಉಳಿದಕ್ಕೆಲ್ಲ ಸೇರಿ ಅರ್ಥ ಮಾಡಿಬಿಡಿ, ಅದಿಷ್ಟು ಅಪ್ಲೈ ಮಾಡ್ಕೊಬಿಡಿ. ನೀರು ಹೇಳಿದ್ದೆಲ್ಲದಕ್ಕೂ ಕಾಮನ್. ಇಲ್ಲಿ ಹೊಸ ಪ್ರಶ್ನೆ ಬಂತು. ನೀರಿನಿಂದ ಅನ್ನ ಆಗುತ್ತೆ ಅಂತ ಹೇಳ್ತಾರೆ, ಇನ್ನೊಂದು ನೀರಿನಿಂದ ಇನ್ನೇನಾಗುತ್ತೆ ಅಂತ ಕೇಳಿದರೆ ಪೃಥ್ವಿ ಆಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತು? ಅನ್ನ ಆಗುತ್ತೋ ಪೃಥ್ವಿ ಆಗುತ್ತಾ ಆಗಿದ್ರೆ ಅಂತ ಪ್ರಶ್ನೆ. ಈಗ ಉತ್ತರ ಕೊಡ್ತಾರೆ. ಎರಡು ಬೇರೆ ಬೇರೆ ಪದಗಳು ಅಥವಾ ವಿರುದ್ಧತ್ವ ಅಪ್ರಮಾಣ. ವೇದಗಳೇ ಅಪ್ರಮಾಣ, ವೇದಗಳೇ ಅಪ್ರಮಾಣ ಅಥವಾ ಒಂದೊಂದು ಸತ್ತು ಒಂದೊಂದು ಹೇಳುತ್ತದು. ಅದೊಂದು ಕಾರಣ. ಅದು ವೇದ ಸುಳ್ಳು ಹೇಳುತ್ತೆ, ವೇದ ಹೇಳಿದ್ದೇ ಹೇಳುತ್ತೆ, ವೇದ ನಂಬಲಾರದನ್ನು ಹೇಳುತ್ತೆ. ಗೊತ್ತಾಯ್ತಾ? ಆ ಹೇಳಿದ ಕೆಲಸ ಆಗುತ್ತದನ್ನು ಹೇಳುತ್ತೆ. ಎಲ್ಲಿ ಮಾಡಿದ್ದಾರೆ ಅದನ್ನೆಲ್ಲ ತತ್ವನಿರ್ಣಯದಲ್ಲಿ ಪ್ರಶ್ನೆ ಹಾಕೋತಾರೆ. ವೇದ ಪ್ರಾಮಾಣ್ಯಕ್ಕೆ ಎಷ್ಟು ಶಂಕ ಬರುವುದು ಪ್ರಶ್ನೆ ಹಾಕ್ಕೊಂಡು ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಯಾಕೆ? ಅಪೌರುಷೇಯತ್ವಾದ್ ವೇದಸ್ಯ. ಅದೊಂದೇ ಉತ್ತರ. ಅದಕ್ಕೆ ಇದೆಲ್ಲ ಬಿಡಿಸ್ತಾ ಹೋಗೋದು. ಅವು ಒಂದೊಂದು ಶಾಸ್ತ್ರ ಮುಂದಿನ ಗ್ರಂಥ ಯಾತಕ್ಕೆ ಹೋಗ್ತಾರೆ, ಹಿಂದಿನ ಗ್ರಂಥ ಅಪ್ಲೈ ಮಾಡ್ಕೊಂಡಷ್ಟು ಏನಾಗುತ್ತದು? ಸೆಕೆಂಡ್ ಇಯರ್ ಹೋದ, ಫಸ್ಟ್ ಇಯರ್ ಪೂರ್ತಿ ಬರ್ತಾ ಹೋದರೆ ಉಪಯೋಗ ಏನು ಉಪಯೋಗ ಇಲ್ಲ. ಅದು ಈಗ ಫಸ್ಟ್ ಇಯರ್ ನಾಲೆಡ್ಜ್ ಇದ್ದರೆ ಮಾತ್ರ ಏನಾಗ್ತದೆ ಅವನಿಗೆ, ಸೆಕೆಂಡ್ ಥರ್ಡ್ ಇಯರ್ ಅರ್ಥ ಆಗುತ್ತೆ. ಆ ಕಾನ್ಸೆಪ್ಟಲ್ಲಿ ಕೆಲವು ವಿಷಯ ಬರ್ತಿರ್ತಾನೆ, ಬಟ್ ಬೇಸಿಕ್ ಉಳ್ಕೊಂಡಿರುತ್ತೆ. ಹಾಗೆ ಫೌಂಡೇಶನ್ ಇದ್ದಾಗೆ ಅದನ್ನು ಬಿಟ್ಟು ಓದಿದ್ರು ಕಷ್ಟ, ಮರ್ತರೂ ಕಷ್ಟ. ಪೃಥಿವಿ ತತ್ರ ಅನ್ನ ಶಬ್ದೇನ ಉಚ್ಯತೆ. ಮಹಾನುಭಾವ, ನಿನಗೆ ಎಷ್ಟೊತ್ತು ಹೇಳಬೇಕು ಇಷ್ಟೇ ಅಂತ ಹೇಳಿದರು. ಏನದು? ನೀರಿನಿಂದ ಅನ್ನ ಬರುತ್ತೆ ಅಂದರು ಒಂದೇ, ಪೃಥ್ವಿ ಬರುತ್ತೆ ಅಂದರೆ ಒಂದೇ. ಪೃಥ್ವಿಯಲ್ಲಿ ಅನ್ನದಂಶ ಜಾಸ್ತಿ ಇದೆ ಅಂತ ಹೇಳ್ತಾರೆ, ಹಾಗೆ ಹೇಳಿದ್ದಾರೆ. ಇಲ್ಲಿ ಅನ್ನ ಕೊಟ್ಟು ಏನಾಯಿತು? ಪೃಥ್ವಿ ಅಂತ ಆಯ್ತು ಅಷ್ಟೆ. ಇದು ಅರ್ಥ ಮಾಡಿಕೊಂಡ್ರೆ ವೆರಿ ಸಿಂಪಲ್. ಅಂದರೆ ಇವೆಲ್ಲ ಹೇಗೆ ತೋರಿಸ್ತಾರೆ ಅಂದರೆ ವೇದಗಳ ಬಗ್ಗೆ ಯಾವ ಶಂಕೆನೂ ಬರಬಾರ್ದು. ಮಾಡೋದಾರ ಮತ್ತೆ ಪರಮಾತ್ಮ ಅಲ್ಲಿ ಹೋಗಿ ವಾಪಸ್ ಹೋಗೋದು, ಅಲ್ಲಿ ಬಿಟ್ಬಿಡ್ಬಾರ್ದು. ಪಲ್ಲವಿ ಅಂತ ಯಾತಕ್ಕೆ ಮಾಡಿದ್ದಾರೆ? ಇಡೀ ಹಾಡು ಮತ್ತು ಪ್ರತಿ ನುಡಿಗೂ ಸೇರಿಸ್ಕೊಂಡ್ಬಿಟ್ರೆ ಅದಕ್ಕೆ ಕಾರಣ ಫಲವಿದು ಬಾಡೋದು. ಅದಕ್ಕೆ ಹೇಳೋದು ಮತ್ತೆ ಸೇರಿಸೋದು, ಹೇಳೋದು ಮತ್ತೆ ಸೇರಿಸೋದು. ಈ ಪಲ್ಲವಿ ಎಲ್ಲ ಬಿದ್ದರೆ ಶಾಸ್ತ್ರ ಬ್ರಹ್ಮಸೂತ್ರವೋ ಅಥಾತ್ವ ಬ್ರಹ್ಮ ಜಿಜ್ಞಾಸ ಅನ್ನೋದು ಪಲ್ಲವಿ. ಪ್ರತಿ ಸೂತ್ರಕ್ಕೂ ಲಿಂಕ್ ಆಗ್ಬೇಕು, ಪ್ರತಿ ಅಧಿಕರಣಕ್ಕೂ ಲಿಂಕ್ ಆಗ್ಬೇಕು. ಹೌದು ಹೇಳ್ತಾರೆ. ಈಗ ಎಲ್ಲ ಅದು ಬರುತ್ತೆ. ಈಗ ಅಸ್ಥಿ ಬಗ್ಗೆನೂ ಹೇಳ್ತಾರೆ. ಗೊತ್ತಾಯ್ತಾ? ಬರುತ್ತೆ, ಎಲ್ಲ ಹೇಳ್ತಾರೆ. ಓಂ ಪೃಥಿವಿ ಅಧಿಕಾರ ರೂಪ ಶಬ್ದಾಂತರಾದಿಭ್ಯ ಓಂ ಪೃಥಿವಿ ತತ್ರ ಅನ್ನ ಶಬ್ದೇನ ಉಚ್ಯತೆ. ಅಧಿಕಾರ ಅಂದರೆ ಕಾಂಟೆಕ್ಸ್ಟ್. ಅಲ್ಲಿ ಹೇಳ್ಬೇಕಾದ್ರೆ ಏನು ಹೇಳಿದ್ದಾರೋ ಆ ಟರ್ನಲ್ಲಿ ಹೇಳ್ತಾರೆ ಅಷ್ಟೇ ಹೊರತು ಇದು ಹೇಳೋ ರೀತಿ ಬೇರೆ. H2O ಅಂತ ಅವನು ಕರೀತಾರೆ, ನೀರು ಅಂತ ನೀವು ಕರಿತೀರಿ. ಏನು ರೀ ವಿರೋಧ ಅಂತ ಕೇಳಿದರೆ ಅದು ಈ ನೇಮ್ ಅಷ್ಟೇ, ಕೆಮಿಕಲ್ ನೇಮ್ ಅದಕ್ಕೆ ಇರೋದು ಅಷ್ಟೇ ಹೊರತು ಏನೋ ಬಟ್ಟೆ ತಾತ್ಪರ್ಯ ಏನದಕ್ಕೆ ಇರೋಂಥ ನೋಡಿ. ವಿಷಯ ಹೇಳೋ ರೀತಿ ಬೇರೆ ಆದರೂ ವಿಷಯ ಒಂದೇ. ಅಲ್ಲಿ ಹೇಗೆ ಒಂದಾಯಿತೋ ಹಾಗೆ. ಆ ಕೆಮಿಸ್ಟ್ರಿಗೂ ನಮ್ಮ ನಿತ್ಯವನಿಗೂ ವ್ಯತ್ಯಾಸ ಬರಲೇ ಇಲ್ಲ. ನೀರು ಅಂತ ಕೇಳಿ ಅರ್ಥಲ್ಲೇ ಅದೇನೆ. ಈ ಡೇಟ್ ನಮಗೆ ಗೊತ್ತಿರೋದಲ್ಲ ಅಷ್ಟೇ. ಅವನಿಗೆ ಗೊತ್ತಿಲ್ಲ ಪ್ರಶ್ನೆ ಮಾಡ್ತಾನೆ, ಉತ್ತರ ಕೊಡ್ತಾನೆ.
ಪೃಥಿವೀ ತತ್ರ ಅನ್ನಶಬ್ದೇನ ಉಚ್ಯತೆ ಪ್ರಭೃತಾಧಿಕಾರತ್ವಾತ್ ಕಾರ್ಷ್ಣ್ಯ ಪ್ರಚುರಾ ಚ ಪೃಥಿವೀ. ಪೃಥ್ವಿಯಲ್ಲಿ ಎದ್ದು ಕಾಣ ಅಂದರೆ ಕಪ್ಪು ಅಂಶ ಜಾಸ್ತಿ ಪೃಥ್ವಿಗೆ. ಗೊತ್ತಾ, ಪೃಥ್ವಿ ಅಂಶ ತೇಜಸ್ ಜಾಸ್ತಿ ಇದ್ದಾಗ ಬಣ್ಣ ಬೇರೆ ಬರುತ್ತೆ ದೇಹಕ್ಕೆ. ಪೃಥ್ವಿ ಅಂಶ ಜಾಸ್ತಿ ಇದ್ದರೆ ಏನಾಗುತ್ತೆ, ಸ್ವಲ್ಪ ಕಪ್ಪು ಬಣ್ಣ ಬರುತ್ತೆ. ಅದಕ್ಕೇನೆ ಹೆಚ್ಚು ಬೇಯಿಸಿದ ತಕ್ಷಣ ಬುಡದ ಕೂಡ ಹೋಗಿ ಪೃಥ್ವಿ ಎಫೆಕ್ಟ್ ಆಗಿದ್ರೆ ಕಪ್ಪಾಗಿ ಶುರುವಾಗುತ್ತೆ. ಅದು ಬುಡದ ಅಂಶ ಹೊರಟೋಯ್ತು. ಈಗ ಅದೆಲ್ಲ ಮಿಕ್ಸ್ ಆಗಿದ್ದಕ್ಕೆ ಒಂದು ಕಲರ್ ಇರುತ್ತೆ ಅದಕ್ಕೆ. ಯಾವಾಗ ಅದು ಬಿರ್ಲಿಕ್ಕೆ ಶುರುವಾಗುತ್ತೆ, ವಾಟರ್ಗೆ ಎಲ್ಲ ಹೋಲಿಗೆ ಶುರುವಾಗಿಬಿಡುತ್ತೆ. ಯಾವುದು ಉಳ್ಕೊಳ್ಳೋದು ಕೊನೆಗೆ, ಅವಾಗ ಅದು ಕಪ್ಪಾಗಿಬಿಡುತ್ತೆ. ಕಪ್ಪು ಸ್ವಭಾವ ಆದ್ದರಿಂದ ಘನ ಪದಾರ್ಥ ಪೃಥ್ವಿ ನೇಚರು. ಮತ್ತು ಗಟ್ಟಿಯಾಗುವಿಕೆ, ಗಟ್ಟಿ ಮಾಡುವಿಕೆ ಶಕ್ತಿ ನೀರಿಗಿದೆ. ಗಟ್ಟಿಯಾಗಿ ಉಳಿಯುವಿಕೆ ಶಕ್ತಿ ಯಾರಿಗಿದೆ? ಪೃಥ್ವಿ ಅಂಶ ಇಲ್ಲ, ಗಟ್ಟಿ ಆಗೋದೇ ಇಲ್ಲ. ಪೃಥಿವಿ ವಾ ಅನ್ನಂ ತಾ ಆಪೋ ಅನ್ನಮಸೃಜಂತ ಪೃಥಿವೀ ವಾವ ಅನ್ನಂ ಇತ್ಯಾದಿ ಶಬ್ದಾಂತರಾಚ್ಯ ಆದಿಶಬ್ದಾತ್ ಯುಕ್ತಿ ಅಪೌರುಷೇಯತ್ವೇನ ಅದೋಷಸ್ಯ ವಾಕ್ಯಸ್ಯ ಅಪ್ರಾಮಾಣ್ಯಮಿತ್ಯಾದಿ ಕೌರ್ಮೇಚ ಮಧ್ಯೆ ಸೇರಿಸಿದರು. ಇದು ಹೇಳ್ತಿರೋದು ಯಾರೋ ಹೇಳಿದ್ರೆ ಶಂಕೆ ಮಾಡೋದು. ವೇದ ಹೇಳ್ತಿರೋದು ಅಪೌರುಷೇಯ, ದೋಷ ಇರೋ ಚಾನ್ಸಸ್ಸೇ ಇಲ್ಲ. ನಮ್ಮ ಕಡೆಯಿಂದ ಸರಿ ಮಾಡ್ಕೋಬೇಕು. ಎಲ್ಲಿ ಸರಿ ಮಾಡಬಾರ್ದು? ವೇದ ಸರಿ ಮಾಡೋಕೆ ನಮ್ಮ ಕಡೆಯಿಂದ ಸರಿ ಮಾಡಬೇಕು. ಈಗ ವಿರೋಧೋ ವಾಕ್ಯ ಕೆಲವು ಪ್ರಸಂಗ ಬಂತು ಅಂತ ಹಾಕಿಬಿಡ್ತಾರೆ. ಇಷ್ಟು ತತ್ವನಿರ್ಣಯಕ್ಕೆ ಶಿಫ್ಟ್ ಆಗಿಬಿಟ್ರೆ ಯಾತಕ್ಕೆ ಅಪೌರುಷ ವೇದಕ್ಕೆ ಇವೆಲ್ಲ ಪ್ರಾಮಾಣ್ಯ ಬಂತು ಅಂತ ವೇದಕ್ಕೆ ಅಂತ ಈ ಕಾರಣದಿಂದ ಬಂತು. ಅಪೌರುಷೇಯತ್ವ ಹೇತು. ವಿರೋಧೋ ವಾಕ್ಯಯೋರ್ಯತ್ರ ನ ಅಪ್ರಾಮಾಣ್ಯಂ ತದೇಶ್ಯತೆ ಯಥಾ ವಿರುದ್ಧತಾ ನ ಸ್ಯಾತ್ ತಥಾರ್ಥಃ ಕಲ್ಪಯೇತಯೋ. ಅವ್ನು ಮಾಡಿದ್ದೇನು, ಎರಡು ವಾಕ್ಯಗಳಲ್ಲಿ ಪರಸ್ಪರ ವಿರೋಧ ಇದೆ ಅಂತ ಹೇಳಿದ. ಅಪೌರುಷೇಯ ಅಂತ ಪ್ರೂವ್ ಆಗಿದ್ದರಿಂದ ಏನು ಮಾಡಬಾರ್ದು, ವಿರೋಧನ ಸಮನ್ವಯ ಮಾಡ್ಕೋಬೇಕು. ಸಮನ್ವಯ ಮಾಡ್ಕೊಂಡು ವಿರೋಧ ಪರಿಹಾರ ಬೀಳುತ್ತೆ ಅಷ್ಟೇ. ಆದರೆ ಪೌರುಷೇಯ ಯಾವುದೋ ಗ್ರಂಥಕ್ಕೂ ಇದಕ್ಕೆ ವಿರೋಧ ಬಂದಾಗ ಪೌರುಷೇಯ ವ್ಯಕ್ತಿ ಅವ್ನು ಹೇಳಿದವನು ಸರಿ ಆದರೆ ಕೂಡ ಸರಿ, ಇಲ್ಲದ್ರೆ ಬಿಟ್ಟುಬಿಡಿ ಹೋಗಿ ಆ ಕಡೆ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಯುಮೆಂಟ್ ಆಗಿದ್ದರೆ ಹೊಂದಿಸ್ಬೇಕು, ಅಲ್ಲ ಅಂದರೆ ಅದನ್ನು ಡಿಸ್ಕಾರ್ಡ್ ಮಾಡಬೇಕಷ್ಟೆ. ರಕ್ತೋ ಅಗ್ನಿರುದ್ದಿಕ್ತ ಯಥಾ ವಿರುದ್ಧತಾ ನ ಸ್ಯಾತ್ ತಥಾರ್ಥಃ ಕಲ್ಪಯೇತಯೋ. ಅದೇ ಸಮನ್ವಯ ಅಂದ್ರೆ ತತ್ವ ಸಮನ್ವಯ ಶಬ್ದಕ್ಕೆ ಇದು ಎಕ್ಸಾಂಪಲ್ ಇದು ಒಂದು. ನೋಡಿದರೆ ನೀರು ನಿಂದ ಅನ್ನ ಬರುತ್ತೆ ಅಂದರು, ನೀರಿಂದ ಏನು ವಿರೋಧ ಬಂತಲ್ಲ, ವಿರೋಧ ಬರಲಿಲ್ಲ. ಪೃಥ್ವಿ ಕೊಟ್ಟ ಅನ್ನ ಅದನ್ನು ಸಮಸ್ಯೆ ಬರಲಿಲ್ಲ ಅಂತ ಹೇಳ್ಬಿಟ್ಟು. ರಕ್ತೋ ಅಗ್ನಿರುದಕಂ ಶುಕ್ಲಂ ಕೃಷ್ಣೈವ ಪೃಥಿವೀ ಸ್ವತಃ. ರಕ್ತ ಅಗ್ನಿ ಉದಕಂ ಶುಕ್ಲಂ ಕೃಷ್ಣೈವ ಪೃಥಿವೀ ಸ್ವತಃ. ಅಗ್ನಿಯಲ್ಲಿ ಸ್ವಲ್ಪ ರಕ್ತದ ಚೇತಸ್ಸಿನ ಅಂಶ ಇದೆ. ಆಮೇಲೆ ಉದಕಂ ಶುಕ್ಲಂ ನೀರಿನಲ್ಲಿ ಬಿಳಿ ಗುಣ ಇದೆ. ಪೃಥ್ವಿಗೇನಿದೆ, ಆಕಾಶಕ್ಕೆ ಮತ್ತು ವಾಯುಗೇನಿದೆ ಹೇಳಲೇ ಇಲ್ಲಲ್ಲ, ಇಲ್ಲೇ ಇಲ್ಲ, ಅದಕ್ಕೆ ರೂಪನೇ ಇಲ್ಲ. ಆದ್ದರಿಂದ ಅಮೂರ್ತವು, ಅದಕ್ಕೆ ಮೂರು ಮಾತ್ರ ಹೇಳಿದರು. ಯಾವ್ದು ಎರಡು ಬಿಟ್ಟುಬಿಟ್ರು ಮರ್ತು ಬಿಟ್ಟರು ಸೇರಿಸ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೆ ಇಲ್ಲ ಆದ್ದರಿಂದ ಹೇಳೋದಕ್ಕೆ ಹೋಗಲೇ ಇಲ್ಲ. ರಕ್ತೋ ಅಗ್ನಿ, ಅಗ್ನಿ ಕೆಂಪಿರೋದಕ್ಕೇನೆ ಚೆನ್ನಾಗಿರೋ ರೆಡ್ ಹಾಟ್ ಅಂತ ಏನು ಕರಿತೇವೆ. ರೆಡ್ ಹಾಟ್ ಅಂತ ಕರೆದ ಅಗ್ನಿ ಏನಾಗಿದೆ ಈಗ ಫುಲ್ ಇದರಲ್ಲಿ ಬಂದುಬಿಟ್ಟಿದೆ. ಅದಕ್ಕೆ ರಕ್ತ ಕೆಂಪಿರೋದಕ್ಕೋಸ್ಕರ ಯಾವ ಭಾಗ ಇದೆ ಅದರಲ್ಲಿ? ಬಿಸಿ ರಕ್ತ ಅಂತ ಕರೆಯೋ ಪದ್ಧತಿ, ಬಿಸಿ ರಕ್ತ ಅಂತ ಕರೀತಾರೆ. ಅಗ್ನಿ ಇದೆ. ಉದಕ ಮೊದಲು ಜಾಸ್ತಿ ಇರುತ್ತೆ, ಆಮೇಲೆ ಅದು ಕಡಿಮೆ ಆಗೋದ್ರೆ. ಬಿಸಿ ರಕ್ತ ಅಂದರೆ ಅರ್ಥ ಏನು ಅಂದರೆ ಪ್ರೊಸೆಸ್ ಫಾಸ್ಟಾಗಿ ನಡೆಯುತ್ತೆ, ಸರಿಯಾಗಿ ನಡೆಯುತ್ತೆ, ಎಲ್ಲ ಹೆಲ್ತ್ ಸರಿ ಇದೆ. ವಯಸ್ಸಾಗೋದು ಸ್ಲೋ ಆಗುತ್ತೆ. ಅದು ಗಟ್ಟಿಯಾಗಿಬಿಟ್ಟು ಏನಾಗುತ್ತೆ, ಅದು ನಾಳುಗಳಿದಾಗೋದೊಂದು ಸ್ಲೋ ಆಗ್ತಾ ಬರೋದ್ರಿಂದ ಕ್ಯೂರ್ ಆಗೋದೆಲ್ಲ ನಿಧಾನ ಆಗುತ್ತೆ. ಚಿಕ್ಕವ್ರಿಗೆ ಬಲಬೇಗ ವಾಸಿ ಆಗುತ್ತೆ, ಗಾಯ ಫಾಸ್ಟಾಗಿ ಫ್ರೆಶ್ ಆಗಿರುತ್ತಲ್ಲ, ಅದಕ್ಕೋಸ್ಕರ ಅದು ಅಗ್ನಿ ರಕ್ತ. ಮುಂದೆ ಏನ ಏನ ವಿಸ್ಕಾಸಿಟಿ. ಹೌದು, ವಿಸ್ಕಾಸಿಟಿ. ಶುಕ್ಲಂ ಕೃಷ್ಣೈವ ಪೃಥಿವೀ ಸ್ವತಃ. ನಾಭಿ ಪದ್ಮಾಭಿ ಸಂಬಂಧ. ನಾವು 1ನೇ ಕ್ಲಾಸ್ದಾಗ ಓದ್ಕೊತ ಬರ್ತೀವಲ್ಲ, ಅದು ಮರೀದೇ ಹೋಗಿಬಿಟ್ರೆ ಜ್ಞಾನ ಬಂದುಬಿಟ್ಟಿರೋದು. ಸ್ಪೆಷಲ್ ಬುದ್ಧಿ ಇದೇಂಟಾಗಿ ಏನಾರು ಆಗಲಿ ಬೇಸಿಕ್ಕಲ್ಲಿ ಬಂದುಬಿಟ್ಟಿರುತ್ತೆ ಒಂದು ಅರ್ಥದಲ್ಲಿ. ಪ್ರೈಮರಿ ಎಜುಕೇಷನ್, ಅದಕ್ಕೆ ಪ್ರೈಮರಿ ಅಂದರೆ ಏನು, ಎಲ್ಲದ್ರ ಬಗ್ಗೆ ಮೂಲಭೂತ ವಿಷಯ ಗೊತ್ತಿರೋದು. ಅಷ್ಟು ಗೊತ್ತಿದ್ರೆ ಸಾಕು, ಅಪ್ಲೈ ಮಾಡ್ಕೊಳ್ತಾರೆ. ಈ ಕಾರ್ ಬಗ್ಗೆ ಎಲ್ಲ ಗೊತ್ತಿರಲಿಕ್ಕಿಲ್ಲ, ವೀಲು ಗೀರು ಅಷ್ಟು ಗೊತ್ತಿರಬೇಕಲ್ಲ. ಇದು ವೀಲು ಟಾಪು ಗೇರು ಇರೋಂಥ ಅಷ್ಟು ಗೊತ್ತಿದ್ರು ಕೂಡ ಎಲ್ಲಿ ಡಿಫೆಕ್ಟ್ ಹುಡುಕ ಬರುತ್ತಾ ಇಲ್ವಾ ಆ ಥರ. ಪೇಂಟ್ ವರ್ಕ್ ಇದಕ್ಕೆ ಹೋಗೋ ಗ್ಯಾರೇಜ್ಗೆ ಹೋಗಬೇಕಾಗಿಲ್ಲ, ಎಲ್ಲೆಲ್ಲಿಗೆ ಯಾವ್ದು ಪೆಟ್ರೋಲಿಗೆ ಬೇಕು ಪೆಟ್ರೋಲ್ ಹಾಕ್ಬೇಕಾಯ್ತು, ಗ್ಯಾರೇಜ್ಗೆ ಹೋದರೆ ಇದಕ್ಕೆ ಹೋದರೆ ಸಾಕು. ಅದಕ್ಕೆ ಅಷ್ಟು ಗೊತ್ತಿದ್ದರೆ ಅದು ಉಪಯೋಗ ಆಗುತ್ತೆ. ಎಕ್ಸ್ಪರ್ಟೈಸ್ ಆಗೋದು ಬೇರೆ, ಸಾಮಾನ್ಯ ಜ್ಞಾನ ಇರಬೇಕು ಯಾವಾಗ. ರಕ್ತೋ ಅಗ್ನಿ ಉದಕಂ ಶುಕ್ಲಂ ಕೃಷ್ಣೈವ ಪೃಥಿವೀ ಸ್ವತಃ. ಸ್ವತಃ ಅಂದರೆ ಮೂಲ ರೂಪದಲ್ಲಿ ಪೃಥ್ವಿ ಯಾವಾಗಲೂ ಕಪ್ಪಿರುತ್ತೆ ಸ್ವತಃ. ನಾಭಿ ಪದ್ಮಾಭಿ ಸಂಬಂಧಾತ್ ಪೀತ ಸಾ ಇತ್ಯಭಿಧೀಯತೆ. ಹಾಗಿದ್ದರೆ
ಯಾತ ಸ್ವಲ್ಪ ಹಳದಿ ಬಣ್ಣದಿರುತ್ತೆ, ಯಾಕೆ ನಾಭಿ ಪದ್ಮದಿಂದ ಹುಟ್ಟಿ ಬಂದಿದ್ದರಿಂದ ನಾಭಿ ಬಣ್ಣದಿಂದ ಏನು ಸೇರ್ಕೊಂಡಿದ್ದಾರೆ, ಸ್ವಲ್ಪ ಎಲ್ಲೋ ಇಷ್ಟ ಇರುತ್ತೆ. ಏನು ಬೇಸಿಕಲಿ ಬ್ಲಾಕು, ಸ್ವಲ್ಪ ಏನು ಎಲ್ಲೋ ಇಷ್ಟು ಬ್ಲಾಕ್, ಸ್ವಲ್ಪ ಕೆಲವೊಂದು ನೋಡಿದ್ರೆ ಗೊತ್ತಾಗುತ್ತೆ. ಕೆಲವು ಬಣ್ಣಗಳು ನೋಡೋದಕ್ಕೆ ಎಲ್ಲೋ ಕಂಡ ಕಾಣೋದು, ಗೋಪಿಚಂದ್ರ ಕಂಡ ಕಾಣೋದು ಕಲ್ಲುಗಳು. ಗೋಪಿಚಂದ್ರಲ್ಲಿ ಏನು ಅಂಶ ಜಾಸ್ತಿ ಇದೆ, ಇನ್ನೊಂದು ಭಾಳ ಜಾಸ್ತಿ, ಯಾಕೆಂದರೆ ನಾಭಿ ಪದ್ಮ ಹತ್ತಿರ ಇದೆ ಅಂತ ಅರ್ಥ. ಅದು ಕ್ವಾಂಟಿಟಿ ರಿಚ್ ಆಗಿರೋದ್ರಿಂದ ಹಾಗೆ ಕಾಣಿಸುತ್ತೆ. ನಾಭಿ ಸಂಬಂಧ ಅದಕ್ಕೆ ಹೇಳ್ತಾರೆ. ಅಕಸ್ಮಾತ್ ಗೋಪಿಚಂದ್ರನ ಮಣ್ಣೆ ಪೃಥ್ವಿನೇ ಅದು. ಅದಕ್ಕೆ ನಿಮಗೆ ಇದಿಲ್ಲದೆ ಹೋದರೆ, ಗೋಪಿ ಸಿಗದೆ ಹೋದರೆ ಆಪ್ಷನ್ ಹೇಳ್ತಾರೆ, ತೀರ್ಥದ ಮಣ್ಣು ಹಚ್ಕೊಂಡ್ರೆ ಸಾಕು. ಪುಣ್ಯ ತೀರ್ಥದ ಇರ್ತದಲ್ಲ, ಆ ನೀರು ಎತ್ಕೊಂಡ್ಬಿಟ್ರೆ ಎಷ್ಟೋ ಗೊತ್ತದ್ದು ದ್ವಾರಕ ಸುಲಭ ತಂದುಬಿಡ್ತಾರೆ ಹೋಗಿ. ಹಿಂದೆಲ್ಲ ಸುಲಭ ಇರಲಿಲ್ಲ. ಯಾವುದೋ ಹಳ್ಳಿ ಎಲ್ಲಿಂದ ತರಬೇಕು ಅವನಿಗೆ, ಇಲ್ಲ ಸಾಧ್ಯ ಇಲ್ಲ. ತಕ್ಷಣ ಏನು ಮಾಡೋಕೆ ಅವತ್ತೇನು ದಿವಸ ಮಧ್ಯಾಹ್ನ ತರ್ಬೋದು. ಇವತ್ತೇನು ಮಾಡಬೇಕೀಗ, ಪವಿತ್ರವಾದ ಮಣ್ಣು ಹಚ್ಕೊಂಡ್ರೆ ಏನದು, ಅದು ತೀರಿದಿದ್ದಲ್ಲ. ಅದೂ ಇಲ್ಲ, ನೀರು ಹಚ್ಕೊಂಡ್ರೆ ಆಯ್ತು. ನೀರಲ್ಲಿ ಹಚ್ಚಿ ದಿವಸ ಅದು ಅಭ್ಯಾಸ ಮಾಡ್ಕೊಂಡು ಬಜೆಟಾಗುತ್ತೆ. ಎಲ್ಲ ನೀರಲ್ಲಿ ಹಾಕೊಂಡ್ಬಿಟ್ರೆ ಮುಗಿತು. ಆಪತ್ಕಾಲದೊಳಗೆ ಈ ಗುಣ ಇರೋದ್ರಿಂದ ಒಂದಕ್ಕೊಂದು ಭೂತ ಇಂಟರ್ಲಿಂಕ್ಡ್ ಅವು. ಇಂಟರ್ಲಿಂಕ್ಡ್ ಆದ್ದರಿಂದ ಪ್ರತಿನಿಧಿಯಾಗಿ ಬರುತ್ತೆ ಅಂತ. ಪರಮಾತ್ಮನ ನಾಭಿ ಸಂಬಂಧ. ನಾಭಿ ಪದ್ಮ, ಬರೀ ನಾಭಿ ಅಲ್ಲ, ನಾಭಿ ಪದ್ಮ ಅಂತ ಪದ ಉಪಯೋಗಿಸಿದ್ದಾರೆ. ಗೊತ್ತಾಯ್ತಾ? ನಾಭಿ ಪದ್ಮ ಹುಟ್ಟಿದ್ದು ಚತುರ್ದಶ ಭುವನ ಹೇಗೆ ಬಂತು, ಕಮಲದಲ್ಲಿ ಬಂತು. ಗೊತ್ತಾ? 14 ಕಮಲದ ರೂಪದಲ್ಲಿ ಬಂದಿದ್ದು. 14 ದಳ ಇತ್ತು, 14 ಲೋಕ ಸೃಷ್ಟಿ ಮಾಡಿದೆ. ಗೊತ್ತಾಯ್ತಾ? ಸೊ ಪೃಥ್ವಿಗಿಂತ ಏನು ಲಿಂಕ್ ಬಂತು, ನಾಲ್ಕು ಲಿಂಕ್ ಬಂದಿದ್ದರಿಂದ ಎರಡು ಮಿಕ್ಸ್ ಆಗಿ ಏನಾಯ್ತು, ಕಪ್ಪು ಕೆಂಪು ಸ್ವಲ್ಪ ಎಲ್ಲೋ ಎಷ್ಟು ಕಲರ್ ಬಂತು ಅಷ್ಟೇ. ಅದಕ್ಕೆ ಪೃಥ್ವಿ ಆಗಿದೆ ಅಂತ ಹೇಳಿದ್ವಿ. ಇವೆಲ್ಲ ಆಧ್ಯಾತ್ಮಿಕ ಉತ್ತರಗಳಿವೆ. ಯಾವುದಕ್ಕೆ ಅದು ಹೇಳಿದ್ದಾರೆ. ಎಷ್ಟು ಎಲ್ಲಿ ಧಾರವಾಡ ಕಡೆ ಆ ಕಡೆ ಹೋಗಿ ಕಪ್ಪು ಕಾಣಿಸುತ್ತೆ ಜಾಸ್ತಿ. ಅದು ಬ್ಲಾಕ್ ಕಾಟನ್ ಸಾಯಿಲ್ ಅಂತಲೇ ಕರೆಯೋದು. ಆ ಕರಿ ಬಣ್ಣೆ ಇಲ್ಲೆಲ್ಲ ಬೆಳೆಯೋದಿಲ್ಲ, ಕಾಟನ್ನು ಅಲ್ಲೇ ಬೆಳಿಬೇಕು. ಅದು ಈ ಬಣ್ಣೆಲ್ಲ ಆ ರೀತಿ ವೆರೈಟಿ ಇದ್ದಿದ್ದಕ್ಕೇ ಆ ಗುಣ ಬರ್ಲಿಕ್ಕೆ ಸಾಧ್ಯ ಆಯಿತು. ಎಲ್ಲ ಒಂದೇ ರೀತಿ ಇದ್ಬಿಟ್ಟು ಎಲ್ಲ ಒಂದೇ ಕಡೆ ಬೆಳೀತಿತ್ತು. ಅದು ಯಾವುದು ಬೆಳೀತಾನೆ ಇರಲಿಲ್ಲ. ಹಾಗೆ ಶುಕ್ಲ ಕ್ಷತ್ರ ರಕ್ತಾಭಿಸಂಬಂಧಾತ್ ರಕ್ತೋದಕ ಬಹುತ್ವತಃ. ಇವಿಷ್ಟು ನಾಳೆ ನೋಡಿ ಹೊತ್ತಾಗಿದೆ. ನಾಳೆ ಪ್ರಾಣ ಅಲ್ಲಿ ಆಯ್ತು, ಭಾಳ ಹೊತ್ತಾಗಿದೆ. ನಾಳೆ